ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತ ವಾತಾವರಣದಲ್ಲಿ ಆಚರಿಸುವುದರ ಉದ್ದೇಶದಿಂದ ಗುಳೇದಗುಡ್ಡ ನಗರದಲ್ಲಿ ಇಂದು ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಗುಳೇದಗುಡ್ಡ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಸಿದ್ದಪ್ಪ ಯಡಹಳ್ಳಿ, ಮೊಹರಂ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಧಾರ್ಮಿಕ ಆಚರಣೆಗಳನ್ನ ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರದೊಂದಿಗೆ ಆಚರಿಸುವಂತೆ ಕರೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಾಜಿ ಸೈನಿಕ ಜಮೀರ್ ಮೌಲವಿ ಸಾಹೇಬ್ರು ಹಾಗೂ ಮುರುಡಿ ಗ್ರಾಮದ ಮುಖಂಡ ದಳಪತಿ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡುವಲ್ಲಿ ಪ್ರತಿಯೊಬ್ಬರ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ. ಗುಳೇದಗುಡ್ಡ ಶಹರದಲ್ಲಿ ವಾರ್ಡ್ ನಂಬರ್ 4 ಸಾಲೋಣಿ ಅಲ್ಲಿ ಒಂದು 5 ಪಂಚಾಯತ್ ಇರ್ತಾವೆ ಸರ್. ಇತ್ತಿತ್ತಲಾಗಿ ಸ್ವಲ್ಪ ಕೆಲವೊಂದು ಪವಾಡಗಳು ಆಗೋದರಿಂದ ಜನದಟ್ಟಣೆ ಬರ್ತಾ ಇದೆ. ಅದಕ್ಕಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಳ ಬರ್ತಾ ಇದೆ. ಸಾಲೋಣಿ ವಾರ್ಡ್ ನಂಬರ್ 4 ಬರ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ತಾವು ಗಾರ್ಡ್ಸ್ಗಳನ್ನು ಹಾಕುವುದಕ್ಕಿಂತ ಸಿಬ್ಬಂದಿಯವರನ್ನೇ ಕಳಿಸಿದ್ರೆ ಭಾಳ ಅನುಕೂಲ ಇದೆ ನಮಗೆ. ಯಾಕಂದ್ರೆ ಬೇರೆ ಊರಿನಿಂದ ಭಾಳ ಗದ್ದಲ ಸರ್, ಸ್ವಲ್ಪ ಐತಿ, ಜನದಟ್ಟೆ ಭಾಳ. ಹೆಣ್ಮಕ್ಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಅದು ಸ್ವಲ್ಪ ವಿಶೇಷವಾಗಿ ದೇವ್ರು ಹೋಗುವಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಸ್ವಲ್ಪ ಆಗತ್ತೆ ನಮ್ಮ ಗಮನಕ್ಕೆ ಬಂದಂತ ಹೇಳ್ತೇವೆ ಸರ್. ಹೇಳ್ತೀವಿ. ಆಮೇಲೆ ಇನ್ನೊಂದು ನಾವು ನೋಡ್ತಕ್ಕಂಥ ಅಂದರೆ ಕಲೆಗರ್ ಗುಂಡಪ್ಪ ಇಲ್ಲೇ ಸೆಂಟಿಫಾಗಿ ಒಂದು 2 ವರ್ಷದಿಂದ 30 ವರ್ಷದಿಂದನೂ ಆ ದೇವರ ಹೊಂದಿದ್ದಿಲ್ಲ. ಈಗ 2 ವರ್ಷದಿಂದ ಅದ್ಭುತವಾದ ಒಂದು ಪವಾಡಗಳು ನಡೀತಾವೆ. ಅಲ್ಲಿನೂ ಭಯಂಕರ ಒಂದು ಜನದಟ್ಟ ಆಗ್ತಾ ಇದೆ. ಅದಕ್ಕಾಗಿ ದಯಮಾಡಿ ಆ ಏರಿಯಾ ಒಂದು ತಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಸ್ವಲ್ಪ ನೇಮಕ ಮಾಡಿದ್ರೆ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಾ, ಹಾಗೂ ಈ ವೇದಿಕೆಯಲ್ಲಿ ನನಗೆ 2 ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಡುತ್ತಾ PSR ಸಾಹೇಬ್ರೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನನ್ನ ಹೆಸರು ವಾರ್ಡ್ ನಂಬರ್ 4 ಸಾಲೋಣಿ, ಪಾದ್ರಿಪೇಟ್ ಮಸೀದ್ ಕಮಿಟಿ ಚೇರ್ಮನ್, ಪಾದ್ರಿಪೇಟ್ ಮಸೀದ್ ಕಮಿಟಿ ಚೇರ್ಮನ್ ಮುನ್ನಾ ಮುಗ್ನು. ಎಲ್ಲಾರು ಬಾಂಧವರು ಏನಿದೆ ಎಲ್ಲಾ ರೀತಿಯಿಂದ ಮೊಹರಂ ಆಚರಣೆ ಮಾಡ್ತಿರ್ತೀವಿ. ಈಗ ನಾವು ಅಲ್ಲಿ ಅವ್ರ ಜೊತೆ ನಾವು ಹೊಂದಾಣಿಕೆಯಾಗಿ ಆಚರಣೆ ಮಾಡಲಿಲ್ಲ ಅಂದ್ರೆ ಒಂದೇನೋ ಬೇಡ ಮನಸ್ಸಲ್ಲಿ ಅವ್ರು ನೋಡ್ಕೊಂಡು ಮಾಡ್ತಾ ಇಲ್ಲ, ನಮಗೆ ಬೇಕಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಭಾವನೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಏನೈತಿ, ಎಲ್ಲರೂ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆ ಹಬ್ಬವಾಗಿ ಅದನ್ನ ನಾವು ಎಲ್ಲರ ಜೊತೆ ಸೇರಿ ಅದನ್ನ ಆಚರಿಸ್ತೀವಿ. ಅದೇ ರೀತಿ ನಾವು ನೋಡ್ಕೊಂಡು ಸಣ್ಣವರಿದ್ದ ಬಂದಾಗಲಿಂದ ನೋಡ್ಕೊಂಡು ಬಂದ ಪ್ರಕಾರ ಇಲ್ಲಿ ಕೋಟೆಕಲ್ಲು ಆಯ್ತು, ಸುತ್ತಮುತ್ತ ಹಳ್ಳಿ ಭಾಗದಾಗ ಆಯ್ತು, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಿಲ್ಲ. ಅದೇ ರೀತಿ ಎಲ್ಲರೂ ಸಹಕಾರದಿಂದ, ಎಲ್ಲರೂ ವಿಜೃಂಭಣೆಯಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಾರದಂತೆ ನಡೆಸ್ಕೊಂಡು ಅದನ್ನ ಮೊಹರಂ ಆಚರಿಸ್ಕೊಂತ ಬಂದಿದ್ವಿ. ಪ್ರತಿ ವರ್ಷನೂ ಅದೇ ರೀತಿ ಆಗಿದೆ, ಮುಂದೂ ಅದೇ ರೀತಿ ಆಚರಿಸ್ಕೊಂಡು ಬರ್ತೀವಿ. ಯಾವುದೇ ರೀತಿಯಾದ ಇದರಲ್ಲಿ ಭೇದ ಭಾವ ಇಲ್ಲ. ಯಾವುದೇ ರೀತಿಯ ಎಲ್ಲಾ ಜಾತಿ ಸಮಾಜದವರು, ಎಲ್ಲಾ ಬಂಧು ಬಾಂಧವರು ಬಂದು ದೇವ್ರಿಗೆ ನೋಡ್ಲೇನಿದೆ ನೋಡ್ರಿ. ನಮ್ಮೂರ್ ದೇಸಾರ್ ದೇವ್ರದು ಇದು ಯಾರ್ದೋ ಇಲ್ಲ, ಅವ್ರದೆಲ್ಲ ದೇವ್ರ ಅವ್ರದೇ. ಅವ್ರು ಬಂದು ದೇವ್ರ ಕುಂದಿರ್ಸ್ಬೇಕು, ಕುಂದರ್ಸಿಂದ ಮುಂದೆ ಎಲ್ಲಾನು ಬರೋದು. ಎಲ್ಲಕ್ಕಿಂತ ಜವಾಬ್ದಾರಿ ಮೂಲ ಮನಿತನ ಇರೋದು ಅವ್ರದ್ದು. ಅವ್ರ ಇದ್ರಲಿಂತ ಬಂದು ದೇವ್ರು ಕುಂದರ್ಸೋದು ಎಲ್ಲಾರ್ದು ಅವ್ರದ್ದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇದ್ರಲ್ಲಿ ನಾವೇನ್ ಬಾಬ್ದಾರಿ ಇರ್ತೀವಿ ಅಷ್ಟೇ. ಒಬ್ಬೊಬ್ಬ ಒಂದೊಂದು ಮನಿತನಲಿಂತ ಒಂದೊಂದು ಬಾಬ್ದಾರಿ ಇರ್ತಾರೆ. ಒಬ್ರು ದೇವ್ರ ಮುಖ ತೊಳೆಯೋದು, ಒಬ್ರು ಕುಂದರ್ಸೋದು. ಇದರಲ್ಲಿ ಒಂದೇ ಜಾತಿಯವರಿಲ್ಲ, ಎಲ್ಲಾ ಜಾತಿಯವ್ರು ಸೇರಿ ಮೌಲಿ ಹೇಳೋದು ಒಂದೇ ಮಾತು ಹೇಳ್ತೀನಿ. ಯಾವುದೇ ರೀತಿಯಲ್ಲಿ ನಮ್ಮ ಕೋಟೆಕಲ್ಲು ಆಯ್ತು, ಗುಳೇದಗುಡ್ಡದಲ್ಲಿ ಆಯ್ತು, ನಮ್ಮ ಸಾಹೇಬ್ರು ಹೇಳ್ದಂಗೆ ಯಾವ್ದೇ ಘಟನೆ ಆಗೋದು ಅಷ್ಟೇ. ರಾತ್ರಿ ಟೈಮ್ದಲ್ಲಿ ಏನಿದೆ ದಪ್ಪನ್ ಹೋಗೋ ಟೈಮ್ದಲ್ಲಿ ಅಲ್ಲಿ ಪಟಾಕ್ಷಿ ಹಾರಿಸೋ ಟೈಮ್ದಲ್ಲಿ ಅಷ್ಟೇ ಸ್ವಲ್ಪ ಸಮಸ್ಯೆ ಆಗಿತ್ತು. 2-3 ಸಾರಿ ನಾವು ನೋಡಿದಾಗ ಆ ಟೈಮ್ದಲ್ಲಿ ಏನಿದೆ ತಾವು ಇಲಾಖೆಯಿಂದ ಸ್ವಲ್ಪ ಆದಷ್ಟು ಅಲ್ಲಿಂದ ಏನ್ ಮಾಡ್ತಾರ, ದಫನ್ ಅಂತ ತಮ್ಮ ಊರಿಗೆ ತಾವು ಏನ್ ಮಾಡ್ತಾರ, ದಫನ್ ಅಂತ ಮಾಡಿ ಅವ್ರನ್ನ ತಮ್ಮ ದೇವರು ತಾವು ತಗೊಂಡು ಹೋಗ್ತಾರೆ. ನಮಗೆ ಎಲ್ಲಿಗೆ ಸ್ವಲ್ಪ ಗಲಾಟೆ ಆಗುತ್ತಪ್ಪ ಅಂದ್ರ ಈ ಮುನ್ಸಿಪಾಲಿಟಿ ಅಲ್ಲಿ ಸ್ವಲ್ಪ ಒಂದು ಹೊಡೆದ ಬಾಯಿ ಮಾತನಾಡಿತಾವ. ಹಿರಿಯರು ಇದ್ದಾರೆ, ಹಿರಿಯರಿಗೂ ಸಂಭಾಳಿಸಿದಂತ ಕಾರಣದಲ್ಲಿ ನಾವು ನಿಮ್ಮ ಸಹಕಾರವನ್ನು ಪಡೆದುಕೊಳ್ಳುತ್ತೇವೆ. ಆ ಸಹಕಾರವನ್ನು ನೀವು ಕತ್ತಲ್ಲ ದಫನ್ ರಾತ್ರಿಯಲ್ಲಿ ಕೊಡ್ಬೇಕಾಗಿ ನಾವು ಕೇಳ್ಕೊಂತೀವಿ. ಅದೇ ರೀತಿ 5 ಜಾಗದಾಗ ದೇವ್ರು ಕೊಡ್ತಾವ. ಅದಕ್ಕಿಂತ ಹಳ್ಳಿ ಒಳಗೆ ಹೆಂಗ್ ಕೊಡ್ತಾವ ನಮಗ್ ಗೊತ್ತಿಲ್ಲ. ಹಳ್ಳಿಯವರು ಅಲ್ಲಿಗೆ ಬರ್ತಾರೆ. ಆಸ್ಪಾಸಿನ ಹಳ್ಳಿಯವರು 20 ಕಿಲೋಮೀಟರ್ 10 ಕಿಲೋಮೀಟರ್ ಇದ್ದ ಹಳ್ಳಿ ದೇವ್ರುಗಳು ಅಲ್ಲಿಗೆ ಬಂದು ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಭೇಟಿಯಾಗಿ ಅವ್ರವ್ರ ಸಲಾಂ ಕಲಾಂ ಅನ್ಕೊಂತ ಹೇಳಿ ಅವರು ತಮ್ಮ ಇದನ್ನ ಮುಗಿಸ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಸಿಟಿಯವರು ಗಮನಿಸಬೇಕಾಗಿ ನಮ್ಮ ಸಿಟಿ ಬಿಟ್ಟು ಬೇರೆ ಊರಿನಿಂದ ಇಲ್ಲಿ ಬಂದು ದಾಲನೆ ಮಾಡೋರು ಇರ್ತಾರೆ. ಕೆಲವ್ರು ಇರ್ತಾರೆ, ದುಷ್ಕರ್ಮಿಗಳು ಇರ್ತಾರೆ. ನಮ್ಮವ್ರು ಯಾರು ಇರಂಗಿಲ್ಲ, ಅಲ್ಲೇ ಬೇರೆ ಊರಿನಿಂದ ಬಂದಿರ್ತಾರೆ ಅವರು.
ಬೇರೆ ಊರಿಂದ ಬಂದು ಇಲ್ಲಿ ಗಲಾಟೆ ಮಾಡೋ ಸಂದರ್ಭದಾಗ ಅಲ್ಲಿ ನಮ್ಮ ಊರು ಆಗುವಂತಪ್ಪ ಅಂದ್ರೆ ನೀವು ಸಾಹೇಬರಾಗಲಿ ಅಲ್ಲಿ ಇರೋಂಥ ಸಿಬ್ಬಂದಿಗಳಿಗೆ ತಿಳಿಸಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಎರಡನೇದು ಏನಪ್ಪ ಅಂದ್ರೆ ಮದ್ಯದ ಅಂಗಡಿ ಮೇಲೆ ತಾವು ಒಂದು ಸ್ವಲ್ಪ ನಿಗಾ ವಹಿಸಿ ಯಾರು ಬಂದ್ ಮಾಡಲ್ದೆ ಹಿಂದಿನ ಭಾಗದಿಂದ ಆಗಲಿ ಹೋಟೆಲ್ನಾಗ ಆಗಲಿ ಖಾನಾವಳಿಗಾಗಲಿ ಸಪ್ಲೈ ಮಾಡ್ತಿರ್ತಾರೆ ಅಂಥವ್ರ ಮೇಲೆ ನೀವು ಸ್ವಲ್ಪ ನಿಗಾ ವಹಿಸಿ. ನಿಮಗೆ ಯಾರೇ ಕಂಡು ಬಂದ್ರೆ ಹಂಗೇನಾರು ಇದ್ರೆ ನೀವು ಬಂದು ಇಲ್ಲೇ ಸ್ಟೇಷನ್ಗೆ ಹೇಳ್ಬೋದು, ಅದಕ್ಕೆ ಅವ್ರು ಸಹಿ ಕ್ರಮವನ್ನು ತೊಗೊತಾರೆ. ಆದರೆ ನಾವೇನು ಎಲ್ಲ ಹಳ್ಳಿ ಗ್ರಾಮದ ಹಿರಿಯರಿಗೂ ಹಾಗೂ ಇದೀಗ ಬಂದ ನಮ್ಮ ಗ್ರಾಮದ ಶ್ರೀಮಂತ ದೇಸಾಯಿರಾದಂಥ ಇವರು ಗುಳೇದಗುಡ್ಡ ಬಗ್ಗೆ ನಮ್ಮ ಎಕ್ಸ್ ಮಿಲಿಟರಿ ಸರ್ವಿಸ್ ಸಾಹೇಬರು ಒಂದು ಮಾತು ಹೇಳಿದರು. ಈಗ ದಪ್ಪನ ಕಾಲಕ್ಕೆ ಸುತ್ತಿ ಮುಂದೆ ಕೂಡುವಾಗ ಮತ್ತು ಸಾಯಂಕಾಲ ದಪ್ಪನ ಹೋಗ ಜಗಳ ಹಾಕುವಂಥದ್ದು. ಜಗಳ ಯಾವ ಟೈಮ್ದಾಗ ಹಾಕುವ ಅಂತಂದ್ರೆ ಈಗ ಇವತ್ತು ಮುಂಜಾನೆ ಪ್ರಸ್ತಾ ಇರ್ತೀವಿ, ಇವತ್ತು ಗುದ್ದಿ ಹಾಕತ್ತೆ. ಅದಕ್ಕೆ ನಾವು ಏನು ಮಾಡ್ಕೊಂಡಿರ್ತೀವಿ ಜಾತಿ ಧರ್ಮ ನಾವು ಮಾಡ್ಕೊಂಬಂಥದ್ದು, ಅವ್ರು ಮುಸಲ್ಮಾನ್ ಅಲ್ಲೇ ಸಾವ್ತೀವಿ. ಅದಕ್ಕೆ ಇದು ಏನೈತಿ ಹಿಂದೂ ಮುಸ್ಲಿಮ್ ಅನ್ನೋ ಜಾತಿ ಎಲ್ಲರೂ ಒಂದಾಗಿ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ಈಗ ಮುಸಲ್ಮಾನ ಮನೆ ಒಂದೇ ಐತೆ, ನಾವೇ ದೇವ್ರು ಹೊರ್ತೀವಿ, ನಾವೇ ಬೂದ್ ಹಾಕ್ತೀವಿ, ಏನಂತೀವಿ ಬ್ಯಾಟಿ ಕೊಡ್ತೀವಿ, ಮನೆಗೆ ಒಂದು ಬ್ಯಾಟಿ ಕೊಡ್ತೀವಿ. ಅದಕ್ಕೆ ನಾವು ಹೊತ್ಕೊಂಡು ಇಡ್ತೀವಿ, ನಾವೇ ದಪ್ಪನ ಮಾಡ್ತೀವಿ. ಅದಕ್ಕೆ ಇದು ಜಾತಿ ನಾವು ಶಾರದಾಗ ಇರ್ಬೋದು, ಆದ್ರೆ ನಮ್ಮ ಹಳ್ಳಿಯಾಗ ಜಾತಿ ಇಲ್ಲ. ಅವರು ದ್ಯಾಮವ್ ನಡ್ಕೊತಾರ, ದುರ್ಗವ್ ನಡ್ಕೊತಾರ, ನಾವು ಯಮರಪ್ಪ ನಡ್ಕೊತೀವಿ, ಬ್ಯಾಟಿ ಮಾಡ್ತೀವಿ. ಅದಕ್ಕೆ ಇದು ಹೆಂಗೆ ನಾವು ಒಂದಾಗಿ ಹಿಂದೂ ಮುಸ್ಲಿಮ್ ಒಂದಾಗಿ ಹೆಂಗೆ ಹೋಗ್ತೀವಿ, ನೀವು ಗುಳೆಗಳು ಭಾಗದಾಗ ಜಗಳ ಆಗಲ್ದಾಗ ಒಂದಾಗಿ ಹೋದ್ರೆ ಇದು ಸಾಹೇಬರಿಗೂ ತ್ರಾಸ ಕೊಡೋದು ಬೇಡ, ಪೊಲೀಸ್ ಸಿಬ್ಬಂದಿಗೆ ತ್ರಾಸ ಕೊಡೋದು ಬೇಡ. ಎಲ್ಲರೂ ಒಂದಾಗಿ ಒಂದೇ ತಾಯಿ ಮಕ್ಕಳಿಗೆ ಹೋಗ್ಬೇಕಂತೇಳಿ 4 ಮಾತು ಮಾತಾಡೋಕೊಟ್ಟ ಅವಕಾಶ ಈ ಪೊಲೀಸ್ ಸಿಬ್ಬಂದಿ ಸಾಹೇಬರಿಗೂ ಗ್ರಾಮದ ಗುರು ಹಿರಿಯರಿಗೂ ನಾನು ಪೊಲೀಸ್ ಠಾಣೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಜೊತೆಗೆ ಇದು ಹೇಳಿದ್ರಿ, ತಾವೆಲ್ಲ ಮಾತಾಡಿದ್ರಿ, ಗುಳೇದಗುಡ್ಡ ಪಟ್ಟಣದವರು ಮಾತಾಡಿದ್ರಿ, ಕೆಲವೊಂದಿಷ್ಟು ರೀತಿ ಹಳ್ಳಿ ನಮ್ಮ ಹಿರಿಯರು ಕೂಡ ಮಾತಾಡಿದ್ರಿ. ಇದರಲ್ಲಿ ನಾನು ಕೇಳ್ತೀನಿ, ಮೊಹರಮ್ಮ ಇವತ್ತು ಗುದ್ಲಿ ಬೀಳ್ತಾವ ಅನಿಸುತ್ತೆ. ಇವತ್ತು ಗುದ್ಲಿ ಬೀಳ್ತಾವ. 21ನೇ ತಾರೀಕು ಅಂದ್ರೆ ರವಿವಾರ ಡೋಲಿ ಮತ್ತು ಪಂಚ ಕೊಡ್ತಾರೆ. ಅಂದ್ರೆ ಮತ್ತು ವಾರ ಮುಲಾಖತ್ ಲಾಸ್ಟ್ ವಿಸರ್ಜನೆ ಅಂದ್ರೆ ಶುಕ್ರವಾರ ವಿಸರ್ಜನೆ ಆಗ್ತದೆ. ದಿಸ್ ಇಸ್ ದ ಟೈಮ್ ಟೇಬಲ್. ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಗುಳೇದಗುಡ್ಡ ಠಾಣಾ ವ್ಯಾಪ್ತಿಯಲ್ಲಿ ಟೋಟಲ್ 98 ಪಂಚಾಯತ್ ಕೊಡ್ತಾವೆ. 98 ಒಂದು 100 ತನಕ ಏನೈತಿ ಪಂಚಾಯತ್ ಕೊಡ್ತಾವೆ. ಅಂದ್ರೆ ಒಂದು 23ರಿಂದ 25 ಡೋಲಿ ಕೊಡ್ತಾವೆ. ಅದಕ್ಕಾಗಿ ಕೆಲವಿಷ್ಟದ್ರಲ್ಲಿ ಒಂದು ಎಲ್ಲ ನಮ್ಮ ಹತ್ರ ಲಿಸ್ಟ್ ಇದಾವೆ. ಪ್ರತಿ ವರ್ಷ ನೀವು ಎಲ್ಲೆಲ್ಲಿ ಕೂಡಿಸ್ತೀರಿ, ಎಲ್ಲಿ ಮಾಡ್ತಿರ್ತಕ್ಕಂಥ ಲಿಸ್ಟ್ ಇದೆ. ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಏನಪ್ಪ ಅಂತಂದ್ರೆ, ಈ ಹಬ್ಬ ಒಂದು ಭಾವೈಕ್ಯತೆ ಹಬ್ಬ ಆಗಿದೆ. ಆ ಭಾವೈಕ್ಯತೆ ಹಬ್ಬ ಇರೋದರಿಂದ ನಾವೆಲ್ಲರೂ ಕೂಡ ಒಂದೇ ಸಹೋದರರಂತೆ ಈ ಹಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಅತಿ ಮುಖ್ಯ ಜವಾಬ್ದಾರಿ. ಹಬ್ಬ ಅಂತಕ್ಕಂಥದ್ದು ಎಲ್ಲರಿಗೂ ವಿಜೃಂಭಣೆ ಮಾಡ್ಲಿಕ್ಕೆ ಬಂದಿರ್ತದೆ. ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಆಚರಣೆ ಮಾಡಬೇಕು, ಹಬ್ಬದ ಕಳೆಗಟ್ಟಬೇಕು ವಾತಾವರಣ. ಅದಕ್ಕಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ಆಗಿಬಿಡುತ್ತೆ, ಪಾತ್ರ ಏನಾಗ್ಬಿಡ್ತೈತಿ, ಹಬ್ಬದ ಟೋಟಲ್ ವಾತಾವರಣ ಏನೈತಿ ದೇಶ ಇದು ಆಗ್ಬಿಡುತ್ತೆ, ಸಮಸ್ಯೆ ಆಗಿಬಿಡ್ತೈತಿ. ಅದಕ್ಕಾಗಿ ಅಂಥದಕ್ಕೆ ದಯವಿಟ್ಟು ಯಾರು ಅವಕಾಶ ಮಾಡಿಕೊಡ್ಲಾರ್ದ ಯುವಕರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ತಾವೆಲ್ಲರೂ ಕೂಡ ಅದ್ರ ಬಗ್ಗೆ ಏನೈತಿ ಗಮನ ವಹಿಸಿ, ಕಾಳಜಿ ವಹಿಸಿ, ಏನೈತಿ ಯಾವುದೂ ಕೂಡ ಘಟನೆ ಆಗಿರೋದಕ್ಕೆ ಕಂಟಿನ್ಯೂಸ್ ನಮ್ಮ ಜೊತೆ ಸಂಪರ್ಕ ಇದ್ಕೊಂಡು, ನಮ್ಮ ಜೊತೆ ಸಹಕಾರ ಇದ್ಕೊಂಡು ಈ ರೀತಿ ಹಬ್ಬವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಮೊಹರಂ ಸಂಬಂಧಪಟ್ಟಾಗ ನನಗೂ ಕೂಡ ವಿಶೇಷ ನಂಟಿದೆ. ನಾ ಪ್ರತಿ ಮೊಹರಂ ಶಾಂತಿ ಸಭೆದಾಗ ನಾನು ಮಾತಾಡ್ತೀನಿ. ನಾನು ಸಣ್ಣವರಿದ್ದಾಗ ಏನು ಪಕೀರ್ ಅಂತ ಹೇಳ್ತಿರಲ್ಲ, ನಾವು ಕೂಡ ಎಲ್ಲ ಆಗಿದ್ದೀವಿ, ಪಕೀರ್ ಆಗಿದ್ದೀವಿ. ನಮಗೂ ನನಗೆ ನಮ್ಮ ಹೆಂಗಪ್ಪ ಅಂತಂದರೆ ವರ್ಷದಾಗ 1-2 ಸಲ ಬಟ್ಟೆ ತರ್ತಿದ್ರು ನಮಗೆ. ನಾ 3 ಜಾತ್ರೆಗೆ ಒಂದೇ ಪಕೀರಾಗಕ್ಕೆ ಬಟ್ಟೆ 2 ಸಲ ಬಟ್ಟೆ ತರ್ತಿದ್ರು. ಅದು ಪಕೀರಾಗ ಬಟ್ಟೆ ಯಾವ್ದು ಅಂಡ್ರವೇರ್ ಹತ್ತಿದ್ರು, ಬಟ್ ಒಂದು ಬ್ರೇನರ್ ತರ್ತಿದ್ರು. ಒಟ್ಟು ಯಾವ್ದಾರು ಒಂದು ಹೊಸ ಆಗಬೇಕಂತ ಕೆಳಗಿಂದ ಹೊಸದೇ ಮೇಲೆ ಹಾಕಿ ಅದೆಲ್ಲ ಜೋಡಿಗೆ ಮಾಡಿ ಕಳಿಸ್ತಾ ಇದ್ರು. ಎಲ್ಲ ಪಕೀರ್ ಹಾಕ್ತೀವಿ. ಪಕೀರಾಗಿ ಬಂದು 5 ಮನೆಗೆ ಅಡ್ಡಾಡ್ತಿದ್ದೀವಿ. ಅವತ್ತ ರಾತ್ರಿ ಅಡ್ಡಾಡ್ಕೊಂಡು ಊಟದೆಲ್ಲ ರೊಟ್ಟಿ ಕೊಡ್ತಾರೆ, ರೊಟ್ಟಿ ಚಪಾತಿ ಕೊಡ್ತಾರೆ. ನಿಮ್ಗೆ ಎಲ್ಲಿ ಮಾಡ್ತಾರಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಐತೆ ಅದು ಪದ್ಧತಿ. ರೊಟ್ಟಿ ಚಪಾತಿ ಕೊಡ್ತಾರೆ. ಮತ್ತೆ 3 ದಿವಸ ಏನು ನಮ್ಮದು ಜಳಕನ ಮಾಡೋಂಗಿಲ್ಲ. 3 ದಿವಸ ಜಳಕ ಮಾಡೋಂಗಿಲ್ಲ. ಕಂಟಿನ್ಯೂಸ್ ಜೋಳ ಗೋಧಿ ಅಕ್ಕಿಗೆ ಅಡ್ಡಾಡೋದು 4 ದಿವಸ. 4 ದಿವಸ ಬರೀ ಕಲೆಕ್ಟ್ ವರ್ಕ್ ನಮ್ಮದು. ಎಲ್ಲ ಚೆನ್ನಾಗಿದ್ದಾಗ ಮಾಡ್ತಾಯಿದೆ. ಅಂದರೆ ಮೆಮ್ರೀಸ್ ಅವೆಲ್ಲ ನೆನಪುಗಳಿದ್ದಾವೆ. ಅದಕ್ಕಾಗಿ ಅದೊಂದು ವಾತಾವರಣ. ಕೆಲವೊಂದಿಷ್ಟು ಜನ ಎಂಜಾಯ್ ಮಾಡ್ತಾ ಇರ್ತಾರೆ, ಆ ಹಬ್ಬವನ್ನು ಎಂಜಾಯ್ ಮಾಡ್ತಿರ್ತಾರೆ. ದಯವಿಟ್ಟು ನಮ್ಮ ಯಾವುದೋ ಒಬ್ಬರ ತಪ್ಪಿನಿಂದಾಗಿ ಇಡೀ ಸಮಸ್ಯೆ ಸೃಷ್ಟಿಯಾಗಬಾರ್ದು. ಯಾರೋ ಒಬ್ಬರು ಮಾಡಿದ ತಪ್ಪಿನಿಂದಾಗಿ ಒಬ್ಬ ತಪ್ಪಿನಿಂದಾಗಿ 99 ಜನ ಆಗ್ತೈತಿ, ಸಫರ್ ಆಗಬಾರ್ದು. ಅದಕ್ಕಾಗಿ ಅಂಥದಾಗ ನಾವು ದಯವಿಟ್ಟು ಯಾರು ಅವಕಾಶ ಮಾಡಿಕೊಳ್ಳಾರ್ದಂಗೆ ಹಬ್ಬವನ್ನು ಏನೈತಿ ಒಳ್ಳೆ ರೀತಿಯಿಂದ ಆಚರಣೆ ಮಾಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಂತರ ಈ ಹಬ್ಬಗಳಲ್ಲಿ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಕೆಲವು ಕೇಸ್ಗಳಾದಪ್ಪ ಅದನ್ನು ಪಕ್ಕ ಏನೈತಿ ಕ್ರಿಮಿನಲ್ ರೌಡೀಸ್ ಓಪನ್ ಆಗ್ತಾವೆ.
ಕ್ರಿಮಿನಲ್ ಗುಂಡ ಅಂತೇಳಿ ರೌಡಿ ಶೀಟರ್ ಲಿಸ್ಟ್ ನಮ್ಮಲ್ಲಿ ಹಾಕೋದಿಲ್ಲ, ವಿಷಯಗಳನ್ನು ಶೇರ್ ಮಾಡ್ತಕ್ಕಂಥಲ್ಲ. ಹೇಳಿದಿರ್ತಾಯ್ತಾ, ಈಗ ಯಾವುದೋ ಒಂದು ವಿಷಯ ಬಂದಿರುತ್ತೆ ನಿಮಗೆ ವಾಟ್ಸಪ್ನಾಗ ಬಂದಿರುತ್ತೆ, ಅದನ್ನು ಸರಿಯಾಗಿ ಅದನ್ನು ಅನಲೈಸ್ ಮಾಡೋಂಗಿಲ್ಲ, ಅದ್ರ ಬುದ್ಧಿ ಉಪಯೋಗ ಮಾಡೋಂಗಿಲ್ಲ. ಏನು ಮಾಡ್ಬಿಡೋದಪ್ಪ ಅಂದ್ರೆ ಇನ್ನೊಂದು ಗ್ರೂಪಿಗೆ ಏನೈತಿ ಫಾರ್ವರ್ಡ್ ಮಾಡಿಬಿಡೋದು. ಅದಕ್ಕಾಗಿ ಅದರಿಂದ ಏನು ಎಫೆಕ್ಟ್ ಆಗ್ತೈತಿ, ಅದರಿಂದ ಏನು ಸಮಸ್ಯೆ ಸೃಷ್ಟಿ ಆಗ್ತೈತಿ ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಯಾರಲ್ಲಿನೂ ಕೂಡ ಇಲ್ಲ. ಮನಸ್ಥಿತಿ ಹೆಂಗಾಗಿಬಿಡುತ್ತಪ್ಪ ಅಂದ್ರೆ ಬಂದದ್ದೇನೈತಿ ಮುಂದೆ ಕಳಿಸೋದಾಗೈತಿ. ಅದಕ್ಕಾಗಿ ಧರ್ಮಕ್ಕೆ ಸಂಬಂಧಪಟ್ಟಂಗೆ, ಕೋಮು ಭಾವನೆ ದ್ವೇಷಕ್ಕೆ ಸಂಬಂಧಪಟ್ಟಂಗೆ, ಕೋಮು ಸೌಹಾರ್ದನೆ ಕೆಡಿಸ್ತಕ್ಕಂಥ ಯಾವುದಾದ್ರೂ ಪೋಸ್ಟ್ಗಳಿದ್ರೆ, ಯಾವುದಾದ್ರೂ ವಿಷಯಗಳಿದ್ರೆ ದಯವಿಟ್ಟು ಏನೈತಿ ಎಲ್ಲಿ ಕೂಡ ಶೇರ್ ಮಾಡಿಬಿಡಿ. ಯಾಕಂತಂದ್ರೆ ನಮ್ಮ ಡಿಸ್ಟಿಕ್ ಸೋಷಿಯಲ್ ಮೀಡಿಯಾ ಸೆಲ್ ಅಂತಿದೆ. ಡಿಸ್ಟಿಕ್ ಸೋಷಿಯಲ್ ಮೀಡಿಯಾ ಸೆಲ್ ಪ್ರತಿ ಸ್ಟೇಷನ್ಗೆ 2 ಜನ ನಾವು ನಿಮ್ದು ಏನು ನಿಮ್ಮ ಸೋಷಿಯಲ್ ಮೀಡಿಯಾ ನಿಮ್ಗೆ ಗೊತ್ತಿರ್ಬೋದು. ನಂದು ಫೇಸ್ಬುಕ್ ಅಕೌಂಟ್ ಐತಿ, ನಂದು ವಾಟ್ಸಪ್ ಅಕೌಂಟ್ ಐತಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ, ಯಾರು ನೋಡಾಕತ್ತಿಲ್ಲ ಅಂತೇಳಿ ನೀವು ಏನಾರು ಅನ್ಕೊಂಡಿರ್ಬೋದು. ನಾವು ನಮ್ಮ ಲಿಮಿಟ್ಸ್ ಏನು ಗುಳೇದಗುಡ್ಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನು ಪ್ರತಿಯೊಬ್ಬರು ಫೇಸ್ಬುಕ್ ಯೂಸ್ ಮಾಡಕತ್ತಾರ, ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಾರ, ವಾಟ್ಸಪ್ ಯೂಸ್ ಮಾಡತ್ತಾರ, ಏನೇನು ಆಕ್ಟಿವಿಟಿ ಏನೇನು ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಾಗ್ತದೆ. ಸಭೆಯಲ್ಲಿ ಕೋಟಿಕಲ್ ಗ್ರಾಮದ ಭುಜಂಗಪ್ಪ ದೇಸಾಯಿ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರೆಹಮಾನ್ ಎಳ್ಳೆಗುತ್ತಿ, ಗುಳೇದಗುಡ್ಡ ನಗರದ ಹಿರಿಯರು ಆದ ಶ್ರೀಕಾಂತ್ ಹುನಗುಂದ, ಬುಡನ್ ಸಾಬ್ ಮುಂಡಾಸ, ದಾದಾಪೀರ್ ಶೇಖ್, ಮುನ್ನಾ ಮುಗುನೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಹಲವಾರು ಹಿರಿಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಎಲ್ಲ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.